ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಬಂದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಂದೇ ಒಂದು ಫ್ರೆಂಡ್ಸ್, ಸಬ್ಸ್ಕ್ರೈಬರ್ ಮಾಡ್ತೀರಾ, ಹಂಗೆ ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ. ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರಾ ಅಂತ ನಾವು ಅಯ್ಯೋ ಇಷ್ಟೊಂದು ರೀಚ್ ಆಗ್ತೈತೆ ಅಂತ ಖುಷಿ ಪಡೋ ಹೊತ್ತಿಗೆ ಎಲ್ಲ ಫುಲ್ಲು ಡೌನ್ ಆಗೋಗಿರುತ್ತೆ. ಸೊ ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಯಾರೇ ಆಗಲಿ ಆ ಥರ ಮಾಡಬೇಡಿ. ಓಕೆನಾ? ಇವತ್ತು ಒಂದು ನಿಮಗೆ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಅಂತ ತೋರಿಸ್ತೀನಿ. ಇಷ್ಟು ದಿನ ನಾನು ತೋರಿಸಿದ ವಿಡಿಯೋದಲ್ಲಿ ಫ್ರಂಟ್ ಟು ಬ್ಯಾಕು ಎರಡು ಒಂದೇ ಸತಿ ಯಾವ ರೀತಿ ಕಟ್ ಮಾಡೋದು ಅಂತ ನಾನು ನಿಮಗೆ ಹಾಗಾಗಿ ಇವತ್ತು ಫಸ್ಟು ನಾವು ಬ್ಯಾಕ್ ಕಟ್ ಮಾಡಿ, ಸ್ಲೀವ್ಸ್ ಇನ್ನೂ ಕಟ್ ಮಾಡಿಲ್ಲ, ಬ್ಯಾಕ್ ಕಟ್ ಮಾಡಿ ಬ್ಯಾಕ್ ಪಾರ್ಟ್ನ ಇಟ್ಟು ಫ್ರಂಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೀನಿ. ಬನ್ನಿ ನೋಡಿ. ಫಸ್ಟು ನಾವು ಬ್ಲೌಸ್ನ ನಮ್ಮದು ಚೆಸ್ಟ್ ಮೆಜರ್ಮೆಂಟ್ ರೆಡಿ ಬಂದು ನೋಡಿ ತೋರಿಸ್ತೀನಿ. ನಾವು ಯಾವುದೇ ತಗೊಂಡಂಗಿದ್ರು ನಾವು ಉಕ್ಸ್ ಕಡೆ ನಾವು ಏನು ತಗೋತೀವಲ್ಲ, ಉಕ್ಸ್ ಕಡೆ ನಾವು ತಗೋಬೇಕು. ನೋಡಿ, ಬ್ಲೌಸ್ ಈ ರೀತಿ ತಗೊಂಡು ನೋಡಿ ಉಕ್ಸ್ ಕಡೆಯಿಂದ ಈ ರೀತಿ ಇಟ್ಟು ನೋಡಿ ರೆಡಿ ಬಂದು ಏನು ಎಳೆಯೋದು ಬೇಕಾಗಿಲ್ಲ ಫ್ರೆಂಡ್ಸ್. ರೆಡಿ ಬಂದು 9:30 ಇದೆ. 9:30ಗೆ ನೋಡಿ ಇಲ್ಲಿ 2 ಇಂಚು ಎಕ್ಸ್ಟ್ರಾ ಇದೆ. 9:30ಗೆ ಟೋಟಲಾಗಿ ನೋಡಿ, ಟೋಟಲಾಗಿ 11 ಇದೆ. 11:30 ಇಡ್ತೀನಿ. 11:30ಗೆ ನಾವಿಲ್ಲಿ ನೋಡಿ, 11:30ಗೆ ನಾವಿಲ್ಲಿ ಬ್ಲೌಸ್ ಈ ರೀತಿ ಬಟ್ಟೆನ ಈ ರೀತಿ ಮಾಡ್ಕೋಬೇಕು. ಆ ರೀತಿ ಮಾಡಿಕೊಂಡು ಈಗ ನೋಡಿ ಬ್ಲೌಸ್ನ ಈ ರೀತಿ ನೀಟಾಗಿ ನಾವು ಉಲ್ಟಾ ಹಾಕೋಬೇಕು. ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಿಂಗೆ ಸ್ಟ್ರೈಟ್ ರಿಂಕಲ್ಸ್ ಏನು ಬೇಡ, ಈ ರೀತಿ ಕ್ಲೀನಾಗಿ ಮಾಡ್ಕೊಳ್ಳಿ. ಈ ರೀತಿ ಕ್ಲೀನಾಗಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಅಂದರೆ ಸೊಂಟದ ಸುತ್ತಳತೆ ವೇಸ್ಟ್ ಎಷ್ಟಿದೆ ನೋಡಬೇಕು. ನೋಡಿ 14:15 ಇದೆ ಫ್ರೆಂಡ್ಸ್. ಇಲ್ಲಿ 14:15ಗೆ ನಾವು 2 ಇಂಚು ಎಕ್ಸ್ಟ್ರಾ ಇಡೋಣ. 16ರಲ್ಲಿ ಅರ್ಧ ಭಾಗ 8 ಬರುತ್ತೆ. ನಾವು 8:15ಗೆ ಇಡೋಣ. 8:15 ಏನಕ್ಕಂದರೆ ಇದು ನೋಡಿ, ಇಲ್ಲಿ ನಾವು ಡಾಟ್ಸ್ ಇದೆಯಲ್ಲ, ಈ ಡಾಟ್ಗೆ ಅರ್ಧ ಇಂಚ್ ಹೋಗುತ್ತೆ. ನಾವು 1 ಇಂಚು ಇಟ್ಕೋಬೇಕು. 8 ಅಂದರೆ ನಾವಿಲ್ಲಿ 9:30ಗೆ ನಾವು ರೆಡಿ ಮಾರ್ಕ್ ಮಾಡ್ಕೊಳ್ಳೋಣ. ಇದು 1.5 ಇಂಚು ಅದು ಎಕ್ಸ್ಟ್ರಾ ಬಟ್ಟೆಗೆ. ಫಸ್ಟು ನಾವಿಲ್ಲಿ ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನಮ್ಮದು ಇದು ಕರೆಕ್ಟಾಗಿ ಒಂದೇ ಲೆವೆಲಾಗಿಲ್ಲ ಅಂದರೆ ಫಸ್ಟು ನೀವು ಒಂದೇ ಲೆವೆಲ್ ಮಾಡ್ಕೊಳ್ಳಿ. ಒಂದೇ ಲೆವೆಲಾಗಿತ್ತು ಅಂದರೆ ಒಂದೇ ಲೆವೆಲಾಗಿದೆ ಫ್ರೆಂಡ್ಸ್, ಏನು ಪ್ರಾಬ್ಲಮ್ ಏನಿಲ್ಲ, ಒಂದೇ ಲೆವೆಲಾಗಿದೆ. ಇಲ್ಲಿ ಕೆಳಗಡೆ ನಾವು ಫಸ್ಟು ಒಂದು ಅರ್ಧ ಇಂಚು ನಾವು ಬಿಡಬೇಕಾಗತ್ತೆ. ಅರ್ಧ ಇಂಚ್ ಏನಕ್ಕಂದರೆ ನಾವು ಬ್ಲೌಸ್ ಉಲ್ಟಾ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರ ಇಲ್ಲೊಂದು ಅರ್ಧ ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಮತ್ತು ನಮ್ಮದು ಸೊಂಟದ ಸುತ್ತಳತೆ 9:30 ಆಯಿತು. 9:30 ಆದಮೇಲೆ ಫಸ್ಟು ನಾವು ಬ್ಲೌಸ್ನ ಉದ್ದ ಬಂದು ನೋಡಿ ರೆಡಿ ಬಂದು 14 ಇದೆ ಫ್ರೆಂಡ್ಸ್. ನಾನಿಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಡ್ತೀನಿ. 1 ಇಂಚ್ ಏನಕ್ಕಂದರೆ ಕೆಳಗಡೆ ನಮಗೆ ಅರ್ಧ ಇಂಚ್ ನಾವು ನೋಡಿ ಕೆಳಗಡೆ ನಾವು ಈ ರೀತಿ ಫೋಲ್ಡ್ ಮಾಡ್ತೀವಲ್ಲ, ಇಲ್ಲಿ ಅರ್ಧ ಇಂಚು, ಮತ್ತು ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡ್ತೀವಲ್ಲ, ಇಲ್ಲಿಗೆ ಅರ್ಧ ಇಂಚು ಹೋದರೆ 1 ಇಂಚ್ ಆಗುತ್ತೆ. ಸೊ ಇಲ್ಲಿ 15 ಇಂಚಿಗೆ ಮಾರ್ಕ್ ಮಾಡೋಣ. 15 ಇಂಚಿಗೆ ಮಾರ್ಕ್ ಆಯಿತು. ಇಲ್ಲಿಗೊಂದು ಲೈನ್ ಹಾಕೋಣ. ಸೊ ನೋಡಿ, ಈಗ
ನಮಗೆ ಬ್ಲೌಸ್ನುದ್ದ ಮತ್ತು ನಮಗೆ ಸೊಂಟದ ಸುತ್ತಳದು ಎರಡು ನಾವು ಮಾರ್ಕ್ ಮಾಡಿದಾಯಿತು. ಈಗ ನೆಕ್ಸ್ಟ್ ನೋಡಿ, ಉಲ್ಟಾನೇ ಇಟ್ಕೊಳ್ಳಿ. ಉಲ್ಟಾ ಇಟ್ಕೊಂಡು ಈ ಕಂಕ್ಳು ಭಾಗ ಇಲ್ಲಿಂದ ಇದು ಎಂಡ್ವರೆಗೂ ಎಷ್ಟಿದೆ ನಾವು ನೋಡ್ಕೋಬೇಕು. ನೋಡಿ, ರೆಡಿ ಬಂದು ಫುಲ್ಲು ನಮಗೆ 9 ಇಂಚಿದೆ. 9 ಇಂಚನ್ನ ನಾವಿಲ್ಲೇನು ರೆಡಿಗೆ ನಾವು ಮಾಡಿದ್ದೀವಲ್ಲ, ಇಲ್ಲಿ 9 ಇಂಚಿಗೆ ಇಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. 9 ಇಂಚಿಗೆ ಇಲ್ಲಿ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಸೊಟ್ಟ ಹೋಗ್ತು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆ ಅಳತೆ ಮಾಡೋಣ. ನೋಡಿ, ಇಲ್ಲಿಂದ ಇಲ್ಲಿಗೆ 6 ಇಂಚಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಕಾಣ್ತಾ ಇದೆಯಾ? 6 ಇಂಚಿದೆ ನೋಡಿ, 6 ಇಂಚಿದೆ. 6 ಇಂಚನ್ನ ನೀವು ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ. ಇದು ಏನಕ್ಕಂತ ಹೇಳ್ತೀನಿ. ಹಾಕಿದ್ದಾಯ್ತಲ್ಲ ಫ್ರೆಂಡ್ಸ್. ನೋಡಿ, ಇಲ್ಲಿಂದ ಇಲ್ಲಿಗೆ ಇದು ಸೊಟ್ಟ ಹೋಗಿದೆ. ಇದು ಇಲ್ಲಿಂದ ಇಲ್ಲಿಗೆ ನಮಗೆ 6 ಇಂಚಿಗೊಂದು ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ 6 ಇಂಚನ್ನ ನೋಡಿ, ನಿಮಗೆ ಬ್ಯಾಕ್ ನೆಕ್ ವಿಡ್ತ್ಗೆ 2.5, ಇಲ್ಲಿ ಬಂದು 3.5, ಶೋಲ್ಡರು 3.5 ನೋಡಿ. ಇದು 2.5, ನಾನು ಇಲ್ಲಿ ಇದು 3.5 ತಗೊಂಡಿದ್ದೀನಿ ಶೋಲ್ಡರು. ಏಕೆಂದರೆ ನೋಡಿ ತೋರಿಸ್ತೀನಿ. ನೋಡಿ, ರೆಡಿ ಬಂದು ಇಲ್ಲಿ 2.5 ಇದೆ. ಇಲ್ಲಿ ನಮಗೆ ಪೈಪಿಂಗ್ ಹೊಲಿಯುವಾಗ ಇದು 1/2 ಇಂಚು, ಮತ್ತು ಇಲ್ಲಿ ನೋಡಿ, ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡೋವಾಗ ಇಲ್ಲಿ ನಮಗೆ 1/2 ಇಂಚು. ಸೊ ನೋಡಿ, 3 ಇಂಚು ಆಗುತ್ತೆ. ಸೊ ನಾನಿಲ್ಲಿ 3.5 ರೆಡಿ ಬಂದಿದ್ದು 3 ಇದೆ, ನಾನು 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ 3.5ಗೆ ನಿಮಗಿನ್ನೂ ಶೋಲ್ಡರ್ ನಮಗೆ ಚಿಕ್ಕದು ಬೇಕಂದರೆ ನೀವು 3 ಕೂಡ ತಗೋಬೋದು. ಸೊ 2.5 + 3.5 ಎಷ್ಟಾಯ್ತು ಫ್ರೆಂಡ್ಸ್? 6 ಇಂಚು. 6 ಇಂಚು ಇಲ್ಲಿ ನಮಗೆ ಬಂತು. 6 ಇಂಚು ನೋಡಿದ್ರ? 6 ಇಂಚಿಗೆ ಇಲ್ಲಿ ನಾವು ಒಂದು ಲೈನ್ನ ಹಾಕೋಬೇಕು. ಸೊ ನಮಗೆ ಇಷ್ಟು ನಮಗೆ ಸಿಕ್ಕಿದೆ. ಇದ್ರದ್ದು ಉದ್ದ ಇಲ್ಲಿ ಬರೆದು ಇಲ್ಲಿ ನಮಗೆ ಸಿಗೋ ಉದ್ದನೇ ನಮಗೆ ಶೋಲ್ಡರು ಮತ್ತು ನೆಕ್ ವಿಡ್ತ್ ನಮಗೆ ಪಾಯಿಂಟ್ ಸಿಗುತ್ತೆ. ಸೊ ಅಷ್ಟು ನಮಗೆ ಈಸಿಯಲ್ಲಿ ನಮಗೆ ಸಿಗುತ್ತೆ. ಈಗ ನಮಗೆ ಬ್ಯಾಕ್ ಎಷ್ಟು ನಿಮಗೆ ಡೀಪ್ ಬೇಕಂತ ನೀವು ಈಗ ನೋಡಿ, ಈ ಬ್ಲೌಸ್ನ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳಿ. ಸೆಂಟ್ರ್ ಮಾಡಿಕೊಂಡು ಸೆಂಟ್ರ್ ಎಷ್ಟು ಉದ್ದ ಇದೆ ಡೀಪ್ ನೋಡಿ. ರೆಡಿ ಬಂದು 5 ಕಾಲಿದೆ. ನಾನು 5.5 ಡೀಪ್ ಇಡ್ತೀನಿ ಫ್ರೆಂಡ್. ಕೆಳಗಡೆಯಿಂದ 5.5ಗೆ ಡೀಪ್ ಇಟ್ಟರೆ ಇಲ್ಲಿಂದ ನೋಡಿ 9.5ಗೆ ನಮಗೆ ಡೀಪ್ ಅನ್ನೋದು ಸಿಕ್ತು. ಇದು ಇಲ್ಲಿ 2.5ಗೆ ಇದೆ. ನಮಗೆ ಇನ್ನೂ ಸ್ವಲ್ಪ ನಮಗೆ ಅಗಲ ಬೇಕಂದರೆ ನೀವು 3 ಇಂಚಿಗೆ ಕೂಡ ಬ್ರಾಡಾಗಿ ನೀವು ಇಟ್ಕೋಬೋದು. ನಾನಿಲ್ಲಿ 3 ಇಂಚಿಗೆ ಹಾಕಿದ್ದೀನಿ. 3 ಇಂಚಿಗಾಗಿ ಈ 2.5 ಏನು ಶೋಲ್ಡರ್ ಪಾಯಿಂಟ್ ಇದೆಯಲ್ಲ ಅಲ್ಲಿ ನಾವು ಜಾಯಿನ್ ಮಾಡಿಕೊಂಡು ಈಗ ನಾವು ಸಿಂಪಲ್ಗೊಂದು ರೌಂಡ್ ಮಾಡ್ಕೊತೀವಿ. ನೋಡಿ, ಸಿಂಪಲ್ಲಾಗೊಂದು ನಮ್ಗೆ ಅಗ್ಲಗೆ ರೌಂಡ್ ಮಾರ್ಕ್ ಹಾಕಿದ್ದಾಯಿತು. ಇದು ನಮಗೆ ಬ್ಯಾಕ್ ಸೈಡ್ ಆಗಿರೋದ್ರಿಂದ ಬ್ಯಾಕ್ ಸೈಡ್ ಆರ್ಮಲ್ಗೆ 1.5 ಮಾರ್ಕ್ ಮಾಡಿ ರೆಡಿ. ನಮಗೆ 9.5ಗೆ ರೆಡಿ ಬಂದು ರೆಡಿಗೆ ನಾವು ಇಲ್ಲಿಂದ ನೋಡಿ ಈ ರೀತಿಯಾಗಿ ರೆಡಿ ಮಾಡಿದ್ರೆ ನಮಗೆ ಬ್ಯಾಕ್ದು ಸಿಂಪಲ್ಲಾಗಿ ನಮಗೆ ಮಾರ್ಕ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ಈ 2 ಸೆಂಟ್ರಲ್ಲಿ ನಮಗೆ ಮಾರ್ಕಿಂಗ್ ಡಾಟ್ ಪಾಯಿಂಟ್ ಇದು. ಈಗ ಇದನ್ನು
ಕಟ್ ಮಾಡೋಣ. ಪೇಪರಲ್ಲಿ ಕಟ್ ಮಾಡಬೇಕಾಗಿತ್ತು. ಪೇಪರ್ ಅಷ್ಟು ಲೆಂತ್ ಇರಲ್ಲ ಅಂತ ನಿಮಗೆ ನಾನು ಬ್ಲೌಸು ಒಬ್ರದ್ದು ಕಸ್ಟಮರ್ದಿತ್ತು, ಸೊ ಅದನ್ನು ಹಾಗೆ ನಿಮಗೆ ಕಟ್ ಮಾಡಿ ನಾನು ತೋರ್ಸೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಬ್ಯಾಕ್ ರೆಡಿ ಆಯಿತು. ಈಗ ನಾವಿಲ್ಲಿ ನಾಚ್ ಹಾಕೊಳ್ಳೋಣ. ಇದು ಡಾಟ್ ಪಾಯಿಂಟು, ಇದು ಬಂದು ನಮ್ಮದು ರೆಡಿ ಪಾಯಿಂಟ್. ಒಬ್ಬೊಬ್ಬರು ಇಲ್ಲಿ ಡಾಟ್ಗೆ ಇಲ್ಲಿ ಅರ್ಧ ಇಂಚ್ ಬಿಟ್ಟಿರ್ತಾರೆ. ನಾವು ಟೋಟಲ್ಲಾಗೆ ಬಿಟ್ಟಿರೋದ್ರಿಂದ ಇಲ್ಲಿ ಅರ್ಧ ಇಂಚ್ ನಾವೇನು ಎಕ್ಸ್ಟ್ರಾ ಬಿಟ್ಟು ನಾವು ಎಕ್ಸ್ಟ್ರಾ ಮಾರ್ಕೇನು ಹಾಕಿಲ್ಲ ಫ್ರೆಂಡ್ಸ್. ನಾವು ಟೋಟಲ್ಲಾಗಿ ರೆಡಿ ಬಂದು 9-8 ಇಂಚ್ ಇದ್ದರಿಂದ ನಾವು 1.5 ಇಂಚ್ ನಾವು ಎಕ್ಸ್ಟ್ರಾ ಇಲ್ಲಿ ಬಿಟ್ಟು ನಾವು ಡಾಟ್ ಪಾಯಿಂಟ್ ಎಲ್ಲ ಸೇರಿಸಿ ನಾವಿಲ್ಲಿ ಮಾರ್ಕ್ನ ಮಾಡಿದ್ದೀವಿ. ಸೊ ಈ ಪಾರ್ಟ್ನ ಇಟ್ಟು ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡೋದಾ ಬನ್ನಿ ತೋರಿಸ್ತೀವಿ. ನೋಡಿ, ಈಗ ಬಟ್ಟೆ ಈ ಸೈಡ್ ಇರುತ್ತೆ. ಈಗ ಬಟ್ಟೆನ ನಾವು ನಮ್ಮ ಕಡೆ ನಾವು ಹಾಕ್ಕೋಬೇಕು. ನೋಡಿ, ಈ ರೀತಿ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡು ಇದೇನಿದೆಯೋ ಪಾರ್ಟ್ ಒಂದು ಸ್ವಲ್ಪ ನಾವು ಇದನ್ನು ಮುಂದೆ ತಗೋಬೇಕು. ಯಾಕಂದರೆ ನಮ್ದು ಇಲ್ಲಿ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಹೊಲಿತೀವಲ್ಲ ಫ್ರೆಂಡ್ಸ್, ಹುಕ್ಸ್ ಪಟ್ಟಿಗೋಸ್ಕರ ನಾವಿಲ್ಲಿ ಒಂದು ಅರ್ಧ ಇಂಚ್ ನಾವು ಎಕ್ಸ್ಟ್ರಾ ಬಿಟ್ಕೋಬೇಕು. ಜಾಸ್ತಿ ಓಕೆ. ನೋಡಿ, ಈಗ ಇದನ್ನು ಇದು ಯಾವ ರೀತಿ ಇದೆ ಅದೇ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್. ಏನು ಕೆಡ್ಸ್ಕೊಳೋದೇ ಬೇಕಾಗಿಲ್ಲ. ನೋಡಿ, ಅರ್ಧ ಇಂಚು ನಾವಿಲ್ಲಿ ಬಿಟ್ಟಿದ್ದೀನಿ. ಇದನ್ನು ಈ ಎಂಡಿಗೆ ಹೇಳ್ಕೊಳ್ಳೋಣ. ಇದಿಷ್ಟು ಇಲ್ಲಿ ನಮಗೆ ಸಾಕಾಗುತ್ತೆ. ನೋಡಿ, ಈಗ ಇದೇನು ಮಾರ್ಕಿಂಗ್ ಎಲ್ಲೆಲ್ಲಿದೆಯೋ ಅಷ್ಟಕ್ಕೆ ನೀವು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇದು ರೆಡಿ ಮಾರ್ಕ್, ಇದು ಹಾರ್ಮೋನು. ಇದು ಯಾವ ಶೇಪ್ ಇದೆಯೋ ಅದೇ ರೀತಿ ನೀವು ರೌಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ರೌಂಡ್ ಮಾಡ್ಕೊಳ್ಳಿ. ಇದು ಇಲ್ಲಿಗೆ ಪಾಯಿಂಟ್ ಮಾಡ್ಕೊಳ್ಳಿ. ಇದು ಶೋಲ್ಡರ್ದು ಮತ್ತು ನೆಕ್ ಬಿಡ್ತಿದ್ದು, ಶೋಲ್ಡರ್ದು ಇಲ್ಲಿದೆ, ಇದು ನೆಕ್ ಬಿಡ್ತಿದ್ದು, ಇದು ಡೀಪ್ದು. ಈಗಿಷ್ಟನ್ನು ನಾವು ತೆಗೆಯೋಣ. ತೆಗೆದಾದ್ಮೇಲೆ ಇದನ್ನು ಈ ರೀತಿ ಸ್ಟ್ರೈಟಾಗಿ ನಾವು ಲೈನ್ ಹಾಕೊಳ್ಳೋಣ. ಸ್ಟ್ರೈಟಾಗಿರಬೇಕು. ನೋಡಿ, ಈ ರೀತಿ ಇದು ಇಲ್ಲಿಗೆ ಸ್ಟ್ರೈಟ್ ಆಯಿತು. ಈಗ ನಮಗೆ ಫ್ರಂಟ್ ನೆಕ್ ಉದ್ದ ನಾನಿಲ್ಲಿ 7 ಇಂಚ್ ತಗೋತೀನಿ. ಅವ್ರದ್ದು ಚಿಕ್ಕದು ಬಾಡಿ ಆಗಿರೋದ್ರಿಂದ ನಾನಿಲ್ಲಿ ಒಂದು 6-7 ಇಂಚ್ ತಗೋತೀನಿ ಸಾಕು. 7 ಇಂಚಿಗೆ ಇಲ್ಲೊಂದು ಮಾರ್ಕ್ನ ಹಾಕ್ಕೊಂಡು ಇದಕ್ಕೆ ಸಿಂಪಲ್ ಒಂದು ರೌಂಡ್ ಶೇಪ್ ಅಷ್ಟಾದಮೇಲೆ ಇದು ಫ್ರಂಟ್ ಪಾರ್ಟು. ಬ್ಯಾಕ್ ಪಾರ್ಟ್ ನಾವು ಕಟ್ ಮಾಡಿ ಆರ್ಮಲ್ ರೌಂಡಿಂಗ್ ಆಗಿದೆ. ಇದು 1 ಇಂಚಿಗೆ ಫ್ರಂಟ್ ಪಾರ್ಟ್ಗೆ 1 ಇಂಚ್ ನಾವು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಒಳಗಡೆ ತಗೊಂಡು ಇದನ್ನು 9 ಎಲ್ಲಿದೆ ಮಾರ್ಕಿಂಗ್ಗೆ ಅಲ್ಲಿಗೆ ಇದು ಜಾಯಿನ್ ಆಗಬೇಕು ಫ್ರೆಂಡ್ಸ್. ಇದು
ಇದಿಷ್ಟು ಜಾಯಿನ್ ಆದಮೇಲೆ ನಮ್ಮದು ಬ್ಲೌಸ್ ಉದ್ದ ಇಲ್ಲಿದೆ. ಈಗ ಫ್ರಂಟ್ ಕಡೆ ನೀವು ಇಲ್ಲಿ ನೋಡ್ಕೋಬೋದು. ಫ್ರಂಟ್ ಬ್ಲೌಸಲ್ಲಿ ಇದನ್ನು ಸೈಡ್ಗೆ ಇಟ್ಕೊಳ್ಳಿ. ಈಗ ನೋಡಿ, ಫ್ರಂಟ್ ಮಾರ್ಕಲ್ಲಿ ಸ್ಟ್ರೈಟಾಗಿ ಇಲ್ಲಿಟ್ಕೊಳ್ಳಿ. ಇಲ್ಲಿಂದ ನಮ್ಮದು ಬಸ್ಟ್ ಪಾಯಿಂಟ್ ನೋಡಿ 10 ಇದೆ, ಫುಲ್ಲು ಉದ್ದ 12.5 ಇದೆ ಫ್ರೆಂಡ್ಸ್. ನಾವಿಲ್ಲಿ ಸ್ವಲ್ಪ ಅದನ್ನು ಎಳಿಬೇಕು, ಯಾಕಂದರೆ ನಾವು ಫುಲ್ಲು ನಾವು ಹೆಂಗಿರುತ್ತೋ ಹಾಗೆ ಹೊಲಿದೆ ಇದು ತುಂಬ ಹಿಂಗೆ ಮೇಲೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇದು ಹಿಂಗೆ ನಾವು ಸ್ವಲ್ಪ ಜಸ್ಟ್ ಇದನ್ನು ಸುಮ್ಮನೆ ಹಿಂಗೆ ನಾವು ಎಳಿಬೇಕು. ಇಲ್ಲಿ ರೆಡಿ 13 ಇದೆ, 13ವರೆಗೆ ಮಾರ್ಕ್ನ ಮಾಡೋಣ. 13ವರೆಗೆ ಮಾರ್ಕ್ನ ಮಾಡೋಣ. 13ಗೆ ಮಾರ್ಕ್ ಮಾಡಾದಮೇಲೆ ಇಲ್ಲಿ ನೋಡಿ, ಈ ಡಾಟ್ ಪಾಯಿಂಟ್ಗೂ ನಾವಿಲ್ಲಿ ಉಕ್ಸ್ತು ಏನು ಹೊಲ್ದಿದ್ದೀವೋ ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆ ನೋಡ್ಕೋಬೇಕು. ಇಲ್ಲಿಷ್ಟು ಫೋಲ್ಡ್ ಮಾಡಿದ್ದಾರೆ. ಸೊ 3 ಇಲ್ಲಿ 1 ಇಂಚಷ್ಟು ಫೋಲ್ಡ್ ಮಾಡಿರೋದ್ರಿಂದ ಇಲ್ಲಿ ನಮಗೆ 4 ಇಂಚಿಗೆ ಸಿಗುತ್ತೆ. ಸೊ 4 ಇಂಚಿಗೆ ನಾವಿಲ್ಲಿ ಇಲ್ಲಿ ನಾವು 13ವರೆಗೆ ಎಲ್ಲಿ ಮಾಡಿದ್ದೀವಿ 4 ಇಂಚಿಗೆ ಇಲ್ಲಿ ಇಟ್ಕೋಬೇಕು. 4 ಇಂಚಿಗೆ ಇಟ್ಕೊಂಡು ಈ ಕಡೆ 1 ಇಂಚು, ಈ ಕಡೆ 1 ಇಂಚ್, ಇದು ಟ್ರಯಾಂಗಲ್ ಶೇಪ್ ಹಾಕಿ ಇದು 2ವರೆಗೆ ಇಲ್ಲಿ ಇಷ್ಟುದ್ದ ಮಾಡಿ 2ವರೆಗೆ ಇಲ್ಲಿ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಇದು ನಮಗೆ ಬಸ್ಟ್ ಪಾಯಿಂಟು ಕರೆಕ್ಟಾಗಿ ನಮಗೆ 11ಕ್ಕೆ ಬರುತ್ತೆ. ಅದು ನಮ್ಗೆ ಹೊಲ್ದಾಗ ರೆಡಿ ಬಂದು ನಮಗೆ 10 ಇಂಚಿಗೆ ನಮಗೆ ಕರೆಕ್ಟಾಗಿ ಬಸ್ಟ್ ಪಾಯಿಂಟ್ ಅನ್ನೋದು ಬರುತ್ತೆ. ಸೊ ಇಷ್ಟಾದಮೇಲೆ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿ ಎಷ್ಟುದ್ದ ಇದೆ ನೋಡಬೇಕು. ಇದಿಲ್ಲಿ ನಮಗೆ 6ವರೆ ಸಿಗುತ್ತೆ. ನಾವಿಲ್ಲಿ 5ಕ್ಕೆ ಇಲ್ಲ 5ವರೆ, ಸ್ವಲ್ಪ ಬಾಡಿ ದಪ್ಪಗಿತ್ತು ಅಂದರೆ ಸ್ವಲ್ಪ ನಾವು 10 ಇಂಚ್ ಎಕ್ಸ್ಟ್ರಾ ಇಕ್ಕೋಬೋದು. ನಾನಿಲ್ಲಿ 5ವರೆಗೆ ಇಲ್ಲೊಂದು ಮಾರ್ಕ್ ಮಾಡ್ತೀನಿ. 5ವರೆಗೆ ಮಾಡಿ ಸುಮ್ಮನೆ ಒಂದು ಹಿಂಗೆ ರೌಂಡ್ ಶೇಪ್ ಕೊಡ. ಇದು ಕ್ರಾಸ್ ಪಟ್ಟಿ. ಇಷ್ಟಾದಮೇಲೆ ಇಲ್ಲಿ ನೋಡಿ, ಈ ಕ್ರಾಸ್ ಪಟ್ಟಿಯಿಂದ ಇಲ್ಲಿಗೆ ನೋಡಿ, ಈ ಕ್ರಾಸ್ ಪಟ್ಟಿ ಬಿಟ್ಟು ಹಾರ್ಮೋಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್. ಇದು ನೋಡಿ, ಇದು ಬಂದು 7 ಇಂಚಿದೆ ರೆಡಿ ಬಂದು ನೋಡಿ. ಇದು ಇಲ್ಲಿಗೆ ಕ್ರಾಸ್ ಪಟ್ಟಿ ಸೇರಿಸ್ಕೊಬೇಡ್ದು, ಇದು ಇಲ್ಲಿಂದ ಇಲ್ಲಿಗೆ 7 ಇಂಚಿದೆ. ಏಳು ಇಂಚನ್ನ ಇಲ್ಲಿ ನಾವು ಏನು ಈ ರೌಂಡ್ ನಾವಿಲ್ಲಿ ಮಾರ್ಕ್ ಮಾಡಿದ್ದೇವೆ ರೆಡಿ ಬಂದು 7 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. 7 ಇಂಚ್ ಆದಮೇಲೆ ಅರ್ಧ ಇಂಚು ಎಕ್ಸ್ಟ್ರಾ, ಯಾಕಂದರೆ ಇಲ್ಲಿ ಸ್ಟಿಚಿಂಗ್ ಹೋಗುತ್ತಲ್ಲ. ಸೊ ಹಂಗಾಗಿ ಅರ್ಧ ಇಂಚಿಗೆ ಇದೇನಿದು ನಾವಿಲ್ಲಿ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದಿಷ್ಟು ನಮಗೆ ಕ್ರಾಸ್ ಪಟ್ಟಿಗೆ ಸಿಗುತ್ತೆ. ಇಷ್ಟಾದಮೇಲೆ ಇದು ಇಲ್ಲಿಗೆ ಇಲ್ಲಿಂದ ಇಲ್ಲಿ 5 ಇಂಚಿದೆ. 5ಕ್ಕೆ ಸೆಂಟ್ರ್ ಪಾಯಿಂಟ್ಗೆ 2ವರೆಗೆ ಒಂದು ಡಾಟ್ ಪಾಯಿಂಟ್. ಇದು 1 ಇಂಚಿಗೆ ಇದು ಏನು ನಾವು ಮಾರ್ಕ್ ಮಾಡಿದ್ದೀವಲ್ಲ, ಇದು ಈ ರೀತಿ ಟ್ರಯಾಂಗಲ್ ಹಾಕಾದ್ಮೇಲೆ ಇದು ಏನು ನಮ್ಮದು ಫಸ್ಟ್ ಟ್ರಯಾಂಗಲ್ ಇದೆಯಲ್ಲ ಫ್ರೆಂಡ್ಸ್, ಈಗ ಇದನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ 3ವರೆಗೆ ಒಂದು ಮಾರ್ಕನ್ನ ಮಾಡಿದ್ರೆ ನಮಗೆ ಡಾಟ್ ಪಾಯಿಂಟ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ನಮಗೆ ಫ್ರಂಟ್ ಪಾರ್ಟು ಇಷ್ಟು ನಮಗೆ ಪರ್ಫೆಕ್ಟಾಗಿ ರೆಡಿಯಾಗಿ ಸಿಕ್ಕಿದೆ. ಇದನ್ನು ಕಟ್ ಮಾಡೋಣ. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡೋಣ. ಇದು ಫ್ರಂಟ್ ಪಾರ್ಟ್ದು ಹಾರ್ಮೋಲ್ ರೌಂಡಿಂಗ್. ಇದು ನೆಕ್, ಫ್ರಂಟ್ ಡೀಪ್ ನೆಕ್, ಫ್ರಂಟ್ ನೆಕ್ ವಿಡ್ತ್.
ನಮ್ಮದು ಎಕ್ಸ್ಟ್ರಾ ಬಟ್ಟೆ. ಇಷ್ಟಕ್ಕೆ ಕಟ್ ಮಾಡಿದ್ರೆ ಸಾಕು. ನಮ್ಗೆ ಆಮೇಲೆ ನಮಗೆ ಕ್ರಾಸ್ ಪಟ್ಟಿ ಕಟ್ ಮಾಡೋಕ್ಕಾಗಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿಂದ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇದಿಲ್ಲಿಂದ ನಮಗೆ 4 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ, 4 ಇಂಚ್ ಬೇಡ ಫ್ರೆಂಡ್ಸ್, 4.25 ಮಾಡ್ಕೋಬೇಕು. ಯಾಕಂದರೆ ಅರ್ಧ ಇಂಚು ನಮಗೆ ಇದು ಹೋಗೋದೆ. ಇದಿಲ್ಲಿ 3 ಇಂಚು, ಇದು ಕೂಡ ಇಲ್ಲಿ 3 ಇಂಚು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ರೆ ನಮಗೆ ಕ್ರಾಸ್ ಪಟ್ಟಿ ಒಂದು ಆಲ್ರೆಡಿ ಸಿಕ್ಬಿಡತ್ತೆ. ನೋಡಿ ನಮಗೆ ಇದು ಕ್ರಾಸ್ ಪಟ್ಟಿ ಸಿಕ್ಬಿಡ್ತು. ಈಗ ಇದು ನಾವು ಏನೇನು ಮಾರ್ಕ್ ಮಾಡಿದ್ದೀವಲ್ಲ ಇದಕ್ಕೊಂದೊಂದು ನಾವು ಹಚ್ಕೊಳ್ಳೋಣ. ಇದು ನಾವು ಆಮೇಲೆ ಕಟ್ ಮಾಡ್ಕೊಬೋದು. ಇದು ಜಾಯಿಂಟ್ ಇದೆ, ನಾವು ಆಮೇಲೆ ಬ್ಲೌಸ್ ಕಟ್ ಮಾಡೋವಾಗ ನಾವು ಸ್ಟಿಚ್ ಮಾಡೋವಾಗ ನಾವು ಕಟ್ ಮಾಡ್ಕೊಬೋದು. ಇಲ್ಲ ಅಂದರೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ನಾವು ಇವಾಗ ಕೂಡ ಕಟ್ ಮಾಡ್ಕೊಬೋದು. ನೋಡಿ ರೈಟ್ ಸೈಡು ಲೆಫ್ಟ್ ಸೈಡು ನಮಗೆ ಮಾರ್ಕಿಂಗ್ ಅನ್ನೋದು ಸಿಗುತ್ತೆ. ನೋಡಿ ಮಾರ್ಕ್ ಕೂಡ ಇಲ್ಲೇ ಇದೆ. ಸೊ ನೋಡಿ ಫ್ರಂಟ್ ಪಾರ್ಟ್, ಕ್ರಾಸ್ ಪಟ್ಟಿ, ಬ್ಯಾಕ್ ಪಾರ್ಟ್ ಇದಿಷ್ಟು ಆಯಿತು. ನಾಳೆ ವಿಡಿಯೋದಲ್ಲಿ ನಿಮಗೆ ಕೈ ಸ್ಲೀವ್ಸ್ ನಿಮಗೆ ಯಾವ ರೀತಿ ಕಟ್ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಬ್ಯಾಕ್ ಪಾರ್ಟ್ ಇಟ್ಟು ಫ್ರಂಟು ಬ್ಯಾಕ್ ಯಾವ ರೀತಿ ಕಟ್ ಮಾಡೋದಂತ ನಿಮಗೆ ನಾನು ತೋರಿಸಿದ್ದೀನಿ. ಫ್ರಂಟ್ ಈಸಿಯಾಗಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಿಗನ್ನ ಶೇರ್ ಮಾಡಬೇಕನ್ಸಿದ್ರೆ ಶೇರ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆದರೆ ಇನ್ನೊಂದು ಇನ್ಫಾರ್ಮೇಷನ್ ಫ್ರೆಂಡ್ಸ್, ಈ ವಿಡಿಯೋ ಬಂದು ಯಾವುದೇ ಎಕ್ಸ್ಪೀರಿಯನ್ಸ್ ಟೈಲರ್ಗಳಿಗಲ್ಲ. ನೀವು ಆ ರೀತಿ ಕಟ್ ಮಾಡಿದ್ದೀರಾ, ನೀವು ಈ ರೀತಿ ಹೇಳ್ಕೊಟ್ಟಿದ್ರೆ ಇದ್ರ ಅದೆಲ್ಲ ಬೇಡ. ನಂತರ ಯಾರು ಇವಾಗ ಕಲಿತಾ ಇದ್ದೀರೋ ಅವ್ರಿಗೆ ನಾನು ಗೊತ್ತಿರೋ ಪ್ರಕಾರ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅವ್ರಿಗೋಸ್ಕರ ಹೊಸ್ದಾಗಿ ಕಲಿಯೋರಿಗೆ, ನಾವು ಇನ್ನೂ ಕಲಿತಾ ಇದ್ದೀವಿ, ನಾವು ಇವಾಗ ಮಿಷಿನ್ ತಗೊಂಡಿದ್ದೀವಿ ಅನ್ನೋರ್ಗೆ ಮಾತ್ರನೇ ಈ ವಿಡಿಯೋ. ಸೊ ನಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಈ ರೀತಿ ಕಟ್ ಮಾಡಿದ್ರೆ ಅನ್ನೋರು ಯಾವತ್ತೂ ಈ ವಿಡಿಯೋ ನೋಡಿಬಿಡಿ. ದಯವಿಟ್ಟು ನೀವು ಸ್ಕಿಪ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ ಬೈ, ಲವ್ ಯು.